ದೇವನಹಳ್ಳಿಯಲ್ಲಿ ನೆಲಮಂಗಲ ಆರ್ಟಿಒ ಅಧಿಕಾರಿಗಳ ಎಡವಟ್ಟು ಇಲ್ಲಿ ಗೊತ್ತಾಗ್ತಾ ಇದೆ. ತಮ್ಮದಲ್ಲದ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ಮಾಡಿ ತಗಲಾಕೊಂಡ್ರ, ಸುಮ್ಮನೆ ಮತ್ತೊಂದು ತಲೆನೋವು ಮಾಡ್ಕೊಂಡ್ರ ಅಂತ ಹಣದಾಸೆಗೆ ಬಿದ್ದಿರುವಂತಹ ಆರ್ಟಿಒ ಅಧಿಕಾರಿಗಳಿಂದ ನಡೆದಿದೆ ಅಪಘಾತ. ಇಲ್ಲಿ ದೇವನಹಳ್ಳಿ ಹೊರವಲಯದ ಗೋಕೆರೆ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಮಾಡ್ತಾ ಇದ್ದಂತ ಲಾರಿಗಳ ಪರಿಶೀಲನೆ ಮಾಡಲಾಯಿತು. ಲಾರಿ ಒಂದನ್ನ ಅಡ್ಡಗಟ್ಟಿ ರಸ್ತೆ ಪಕ್ಕಕ್ಕೆ ನಿಲ್ಲಿಸಿದಂತ ಆರ್ಟಿಒ ಅಧಿಕಾರಿಗಳು. ಹಾಗಾಗಿ ಇದೆಲ್ಲವೂ ಕೂಡ ಹಣಕ್ಕೋಸ್ಕರ ಮಾಡಿದ್ರ, ಹಣದಾಸೆಗೆ ಇದೆಲ್ಲವೂ ಕೂಡ ಮಾಡಿ ತಮ್ಮದಲ್ಲದ ಒಂದು ವ್ಯಾಪ್ತಿಗೆ ಬರೋದಿಲ್ಲ ಅಥವಾ ಅವ್ರಿಗೆ ಸಂಬಂಧಪಟ್ಟದಲ್ಲ ಅದು. ಆದರೂ ಕೂಡ ಅಲ್ಲಿ ಹೋಗಿ ಕಾರ್ಯಾಚರಣೆ ಮಾಡಿ ಅಲ್ಲಿ ಹೋಗಿ ಈ ರೀತಿಯಾಗಿ ರೂಲ್ಸ್ ಅನ್ನ ಇವರು ಹೇಳಿರುವಂತದ್ದು ಎಲ್ಲೋ ಒಂದು ರೀತಿಯಾಗಿ ತಲೆನೋವು ಅಂತ. ಲಾರಿ ನಿಲ್ಲಿಸ್ತಾ ಇದ್ದಂತೆ ಹಿಂದೆ ಬರ್ತಿದ್ದಂತಹ ಮತ್ತೊಂದು ಲಾರಿ ಡಿಕ್ಕಿ, ಲಾರಿ ನಿಲ್ಲಿಸುತ್ತಿದ್ದಂತೆ ಹಿಂದೆ ಬರ್ತಾ ಇದ್ದಂತಹ ಮತ್ತೊಂದು ಲಾರಿ ಡಿಕ್ಕಿ ಹೊಡೆದಿದೆ. ಅಪಘಾತದ ಬಳಿ ಜೀಪ್ ಸಮೇತ ಕಾಲ್ ಕಿತ್ತಿರುವಂತಹ ಆರ್ಟಿಒ ಅಧಿಕಾರಿಗಳು. ರಸ್ತೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ ಲಾರಿಯಲ್ಲಿದ್ದಂತಹ ಬೂಸ ಚೀಲಗಳು. ಕರ್ತವ್ಯ ಲೋಪ ಆರೋಪದಲ್ಲಿ ನೆಲಮಂಗಲ ಆರ್ಟಿಒ ಅಧಿಕಾರಿಗಳು ಸಾರ್ವಜನಿಕ ವಲಯದಲ್ಲಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮಕ್ಕೆ ಇದೀಗ ಆಗ್ರಹ ಕೇಳಿ ಬರ್ತಾ ಇದೆ. ದೇವನಹಳ್ಳಿ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಅವ್ರಿಗೂ ಅದಕ್ಕೆ ಸಂಬಂಧ ಇರಲಿಲ್ಲ. ತಮ್ಮದಲ್ಲದಂತಹ ವ್ಯಾಪ್ತಿಯಲ್ಲಿ ಹೋಗಿ ಈ ರೀತಿಯಾಗಿ ಇದೀಗ ಅಧಿಕಾರಿಗಳು ಆರ್ಟಿಒ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಅದರಲ್ಲೂ ಕೂಡ ಹಣದಾಸೆಗೆ ಇದೆಲ್ಲವೂ ಕೂಡ ಮಾಡಿದ್ರ ಅನ್ನುವಂಥ ಪ್ರಶ್ನೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಲಾರಿಗಳೇನು ಪರಿಶೀಲನೆ ಮಾಡಲಾಗುತ್ತೆ, ಅದರಲ್ಲೂ ಕೂಡ ಆರ್ಟಿಒ ಅಧಿಕಾರಿಗಳು ಇಲ್ಲಿ ಹೋಗಿ ಪರಿಶೀಲನೆ ಮಾಡುವಂಥದ್ದು ಬಹುಶಃ ಅದಕ್ಕೂ ಸಂಬಂಧನೇ ಇಲ್ಲ. ಆದರೆ ಇಲ್ಲಿ ಲಾರಿ ಒಂದನ್ನು ಅಡ್ಡ ಹಾಕಿ ರಸ್ತೆ ಪಕ್ಕಕ್ಕೆ ನಿಲ್ಲಿಸ್ಕೊಂಡು ಆರ್ಟಿಒ ಅಧಿಕಾರಿಗಳು ಇಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಮತ್ತೊಂದು ಲಾರಿ ಡಿಕ್ಕಿ ಹೊಡೆದಿದೆ, ಅಪಘಾತ ಸಂಭವಿಸಿದೆ. ಈ ಸಂದರ್ಭದಲ್ಲಿ ಅಲ್ಲಿಂದ ಆವಾಗ ಇವರೆಲ್ಲರೂ ಕೂಡ ಓಡೋಗ್ಬಿಟ್ಟಿದ್ದಾರೆ. ಇದೇ ಆಗಿರುವಂಥದ್ದು. ಹಾಗಾಗಿ ಈ ರಸ್ತೆಯಲ್ಲಿ ಎಲ್ಲವೂ ಕೂಡ ಚೆಲ್ಲಾಪಿಲ್ಲಿಯಾಗಿ ಲಾರಿಯಲ್ಲಿದ್ದಂತಹ ಬೂಸ ಚೀಲಗಳು ಬಿದ್ದಿದೆ. ಕರ್ತವ್ಯ ಲೋಪ ಇಲ್ಲಿ ಈ ಒಂದು ಆರ್ಟಿಒ ಅಧಿಕಾರಿಗಳ ವಿರುದ್ಧ ಕೇಳಿ ಬರ್ತಾ ಇದೆ. ಹಾಗಾಗಿ ಇದೆಲ್ಲವೂ ಕೂಡ ಹಣದಾಸೆಗೆ ಮಾಡಿದ್ರ ಅಂತ ಹೇಳಿ ಪ್ರಶ್ನೆಗಳು, ಜನ ಇಲ್ಲಿ ಆಕ್ರೋಶ ಹೊರಗಾಗ್ತಿದ್ದಾರೆ. ದೇವನಹಳ್ಳಿ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ कितना मीटर है? 20 मीटर। अभी लोड अच्छे से होता है। हाँ, इधर करीब ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುಮೂರ್ತಿ. ಇಲ್ಲಿ ಆರ್ಟಿಒ ಅಧಿಕಾರಿಗಳ ಎಡವಟ್ಟು ಅಂತ ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ತಮಗೂ ಅಥವಾ ಆ ಒಂದು ಕೆಲಸಕ್ಕೂ ಸಂಬಂಧಪಟ್ಟದ್ದೇ ಅಲ್ಲ, ಅವ್ರಿಗೆ ಸಂಬಂಧಪಟ್ಟದ್ದಲ್ಲ ಅದು. ಆದರೂ ಕೂಡ ಇಷ್ಟೆಲ್ಲ ಏನಕ್ಕೆ ಮಾಡಿದ್ರು, ಹಣದಾಸೆಗೆ ಮಾಡಿದ್ರ ಅನ್ನೋಂಥ ಆರೋಪ ಕೇಳಿ ಬರ್ತಾ ಇದೆ. ಏನಕ್ಕೆ ಈ ರೀತಿಯಾಗಿ ಮಾಡಿದ್ರು ಅಂತ ಏನಿದೆ ಹೆಚ್ಚಿನ ಮಾಹಿತಿ? ಹೌದು ರೋಹಿಣಿ, ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣ ಹೊರವಲಯದಲ್ಲಿ ಗೋಕುರ ಗೇಟ್ ಬಳಿ ನಡೆದಿರುವಂತಹ ಘಟನೆ ಇದಾಗಿತ್ತು. ಏನು ದೇವನಹಳ್ಳಿ ಮೂಲಕ ಬಂದಂತ ಗಾಡಿಗಳನ್ನ ಅಡ್ಡ ಹಾಕ್ತಿದ್ದಂತ ನೆಲಮಂಗಲ ಆರ್ಟಿಒ ಅಧಿಕಾರಿಗಳೇ ಮಹಾ ಎಡವಟ್ಟು ಮಾಡಿಕೊಂಡಿರುವಂತದ್ದು. ಹಣದಾಸೆಗೆ ಬಿದ್ದು ಅಧಿಕಾರಿಗಳಿಂದ ನಡೀತಾ ಈ ಅಪಘಾತ ಅನ್ನೋದು ಈಗಾಗಲೇ ಶಂಕೆ ಕೂಡ ವ್ಯಕ್ತ ಆಗ್ತಿರುವಂತದ್ದು. ದೇವನಹಳ್ಳಿ ಹೊರಭಾಗದಲ್ಲಿ ಲಾರಿ ಒಂದು ಅಡ್ಡಗಟ್ಟಿ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದಂತ ಆರ್ಟಿಒ ಅಧಿಕಾರಿಗಳು, ಅದರಲ್ಲೂ ಆರ್ಟಿಒ ಅಧಿಕಾರಿಗಳು ಕೂಡ ಫ್ಯಾಮಿಲಿ ಸಮೇತ ಇರ್ತಾರೆ. ಆದ್ರೆ ಅವರು ನಡಿ ರಸ್ತೆಗೆ ಬಂದು ಈಗ ಲಾರಿಗಳನ್ನ ಅಡ್ಡ ಹಾಕೋದ್ರಲ್ಲಿ ನಿರತರಾಗಿ ನಿಂತಿರುವಂತದ್ದು ಸಿಸಿಟಿವಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗೂಡ್ಸ್ ವಾಹನ ಹಿಂದೆ ಬರ್ತಿದ್ದಂತ ಆ ಗಾಡಿ ಅಡ್ಡ ಹಾಕಲಿಕ್ಕೆ ಹೋದಾಗ ಅದು ಹಾಯ ತಪ್ಪಿ ಕೆಳಗಡೆ ಬಿದ್ದಿರುವಂತದ್ದು. ಆ ಕೆಳಗಡೆ ಬಿದ್ದ ಪರಿಣಾಮ ಮಾನವೀಯತೆ ಕೂಡ ಇಲ್ಲದ ಈ ಆರ್ಟಿಒ ಅಧಿಕಾರಿಗಳು ಅಲ್ಲಿಂದ ಕಾಲ್ ಕಿತ್ತಿರುವಂತದ್ದು. ರೋಹಿಣಿ, ಥ್ಯಾಂಕ್ ಯು ಗುರುಮೂರ್ತಿ, ನೀವೆಲ್ಲ ಮಾಹಿತಿಗಾಗಿ. ಇಲ್ಲಿ ದೇವನಹಳ್ಳಿ ನೆಲಮಂಗಲ ಆರ್ಟಿಒ ಅಧಿಕಾರಿಗಳ ಎಡವಟ್ಟು ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ಲಾರಿಗಳನ್ನ ಅಡ್ಡ ನಿಲ್ಲಿಸಿ ಅವರು ರಸ್ತೆಯಲ್ಲಿ ಹೋಗಿ ಪರಿಶೀಲನೆ ಮಾಡಕ್ಕೆ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಮತ್ತೊಂದು ಅಪಘಾತ ಇಲ್ಲಿ ಸಂಭವಿಸಿದೆ. ಅಂತಂದ್ರೆ ಹಿಂಬದಿಯಿಂದ ಬಂದು ಮತ್ತೊಂದು ಲಾರಿ ಡಿಕ್ಕಿ ಹೊಡೆದಿದೆ. ಆ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿದೆ. ಹಾಗಾಗಿ ಇವರು
ಈ ಒಂದು ಭರದಲ್ಲಿ ಅಂತಂದರೆ ಪರಿಶೀಲನೆ ಮಾಡಿ ಅದಾದ ನಂತರ ಹೇಗಾದರೂ ದುಡ್ಡು ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ಭರದಲ್ಲಿ ಆ ಒಂದು ಹಣದಾಸೆಗೆ ಏನಾದರೂ ಈ ರೀತಿಯಾಗಿ ಮಾಡಿದ್ರ ಇದರ ಎಫೆಕ್ಟ್ ಹೋಗಿ ಆಗಿದ್ದೇನೋ, ಇಲ್ಲಿ ಸುಮ್ಮನೆ ಒಂದು ಅಪಘಾತ ಆಗೋಯ್ತು. ಹಾಗಾಗಿ ಇದೀಗ RTO ಅಧಿಕಾರಿಗಳೇ ತಗಲಾಕೊಂಡಿದ್ದಾರೆ.